ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಂದು ಭಾವಿಸಿದನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು ಭೀಮಸೇನ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಧನುರ್ಧರಾಗಿ ನಿಂತಿರುವನು. ಅವನನ್ನು ಭೇದಿಸಿ ವ್ಯೂಹವನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ಪ್ರಯತ್ನಿಸಿ ನಾನು ವಿಫಲನಾದೆನು ಅಗ್ರಜ, ನಾನು ವಿಫಲನಾದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಈಗ ಇದರ ಉಪಾಯ ಏನು ಸಹೋದರ? ಅಗ್ರಜ, ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ, ಪರಾಜಯವು ಖಂಡಿತ. ಎಂತ ಮಾತು ದೊಡ್ಡಪ್ಪ? ಸುಡುವೆ ಕುರುಕೊಳ್ಳವನೆಲ್ಲ ಕುಮಾರ, ಸುಡುವೆ ಕುರುಕೊಳ್ಳವನೆಲ್ಲ ಕಡುದೋಯಿಗಳ ನಾಶವ ಮಾಡಬೇ, ಕಡುದ್ರೋಹಿಗಳ ನಾಶವ ಮಾಡಬೇ, ರಣದೊಳೆ ಕೌರವರ ಕಡಿಯುವೆ. ದೊಡ್ಡಪ್ಪ, ರಣದೊಳೆ ಕೌರವರ ಕಡಿಯುವೆ, ರಣದೋಳು ಕೌರವರ ಕಡಿಯುವೆ, ಪರಮ ಪಾಪಿಗಳ ಕಡಿದು ರಣ ಚಂಡಿ ಗೌತನ ನೀಡುವೆ. ದೊಡ್ಡಪ್ಪ, ಬಲ 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 ಶೂರನ ತೋರಿಸಿವನ್ಯ ಪರಾಕ್ರಮ, ಬಲ 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 ಶೂರನ, ಬಲ 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 ಶೂರನ ತೋರಿಸಿವನ್ಯ ಪರಾಕ್ರಮ, ಬಲ 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 ಶೂರನ ವೀರೋಧನಲ್ಲಿ ಒಯ್ಯಬೇಕು ಗರ್ವೆ, ವೀರೋಧನಲ್ಲಿ ವೈರಿಗಲ್ಲಿ ಬೇಸಲಿನಿಂದಲೇ ಗರ್ವ ಬರುತ್ತೆ. ಕಡಿವೆ ರಣದಳು ಧೂಳರ ಶಿರಗಳ ಕಡಿವೆ, ರಣದಳು ಧೂಳರ ಶಿರಗಳ ಕಡಿವೆ, ರಣದಳು ಧೂಳರ ಶಿರಗಳ ಕಡಿವೆ, ಬಲ 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 ಶೂರನ ತೋರಿವೆಯನ್ಯ ಪರಾಕ್ರಮ, ಬಲ 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 ಶೂರನ. ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈಗದಿರುವಾಗ ನಮ್ಮ ಪೂಜೆ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಆಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗಿರೋ ಅಂತ ಆಪತ್ತಾದ್ರು ಏನೋ ತಂದೆ? ಕುಮಾರ, ಅಭಿಮನ್ಯು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯೂ ನಮಗಿಲ್ಲ. ವ್ಯೂಹಪೂರಿತ ರಕ್ಷಿತನಾದ ಕೌರವರ ಬಾಣಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಪಿತನ ಶೋಕ ಅಳಿಸದಿದ್ದೊಡೆ, ಪಿತನ ಶೋಕವಳಿಸದಿದ್ದೊಡೆ, ನಾ ಕ್ಷತ್ರಿಯ ಸುತನಾಗಿ ಜನಿಸಿ ಬಲವೇನು ಜನಕ. ಬಿಡೆ ಚಿಂತೆಯನ್ನು ಬಿಡೆ ಚಿಂತೆಯನ್ನು ತಡವ ಮಾಡ ನನಗೆ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡ ನನಗೆ ಕೊಡುನೆ ಅಭಯ. ಬಿಡಿದು ದ್ರೋಣನ ವೀರೋಬೇಸಿ ಕಡಿದು ವೈರಿಗಳ ಬೆರಗಳನ್ನೆಲ್ಲ, ಬಿಡಿದು ದ್ರೋಣನ ವೀರೋಬೇಸಿ ಕಡಿದು ವೈರಿಗಳ ಬೆರಗಳನ್ನೆಲ್ಲ
ಪಾತನ ಅದೇ ಒಂದಿರಲಿ ಇಂದಿರೆ ಜನೆ ತಾನೇ ಬರಲಿ ಒಂದು ಕೋಣ ನಾವಿ ಹೋಬೆ ಜಯದಿಂದಲೂ ಬರುವೆನ್ನ ಒಂದು ಕೋಣ ನಾವಿ ಹೋಬೆ ಜಯದಿಂದಲೂ ಬರುವೆನ್ನ ಬಿಡೆ ಚಿಂತೆಯನ್ನು ತರುವ ಮಾಡ ನನಗೆ ಕೊಡುವೆ ಅಭಯ. ಅಲ ಕುಮಾರ ದೊಡ್ಡಪ್ಪ ಜ್ಯೇಷ್ಠ ಪಿತನೇ, ನಾನು ಆ ಇವನ್ನು ಬೇಯಿಸುವನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿ ನಾಳಿರಿಗೆ ಬಂದಿರುವನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹಕ್ಕೆ ನಾನು ಅಭಿನಂದಿಸುವೆನು. ಆದರೆ ನಿನ್ನಿಂದ ಈ ಕೆಲಸ ಆಗದು ಮಗು. ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸಿಕೊಡುವುದು ಲೋಕಾಭಿಮತವೆನಿಸುವುದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ತಂದೆ, ನಿಮ್ಮ ಕಣ್ಣು ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರುವುದು, ಆದರೆ ಅದರೊಳಗಿನ ಜೀವಜಾತಿಯು ಚಿಕ್ಕದಲ್ಲ. ಅದು ಕ್ಷಾತ ತೇಜ ಶಿರಪ್ರಕಾಶದಿಂದ ಜ್ವಾಜನವಾಗಿ ಬೆಳಗುತ್ತಿದೆ. ಅದು ನನ್ನ ಮಹತ್ಪ್ರಕಾಶದಿಂದ ಪ್ರಭಾಫಲದಿಂದ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ಪ್ರಕಾಶದಿಂದ ಚಕ್ರವ್ಯೂಹವನ್ನು ಭೇದಿಸುವನ್ನು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಆನಂದ ಭಾಷವನ್ನು ಸುರಿಸಲಿ. ವೀರಸುತಾದ ಸುಭದ್ರೆಯು ಆನಂದ ಭಾಷವನ್ನು ಸುರಿಸಲಿ. ಯೋಗ್ಯಾನಸರು ದೊರೆತಾಗ ಯುದ್ಧ ಭೂಮಿಯಲ್ಲಿ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತಾಧರ್ಮದ ನಿಯಮ. ಮರಣ ಕಂಜಿ ಶತ್ರು ಸಮಾರಕ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಕತ್ತರಿಸುತ್ತಾ ಕುಳಿತುಕೊಳ್ಳದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ಕಲಿಸುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರಕಿದ್ದು, ಅದನ್ನು ವ್ಯರ್ಥ ಮಾಡಬೇಡಿ ತಂದೆಯೇ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುರಿ ಪಾರ್ಥನ ಮಗನು ಪಾರ್ಥಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ಈಗ ಬಾಲಕನ ಸಹಾಯವನ್ನು ನಿರಾಕರಿಸಬೇಡ. ಈಗ ಬಾಲಕನ ಸಹಾಯಕ್ಕಾಗಿ ನಾವು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಹೋಗುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಹೊರಗೆ ನುಗ್ಗಿ ವ್ಯೂಹವನ್ನು ಚಿತ್ರ ಮಾಡಿಬಿಟ್ಟೆವು. ಅನಿರೀಕ್ಷಿತವಾಗಿ ಬಂದೊದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವೆನು. ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯದೆ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯು, ಆ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಜೈಶಾಲಾಗಿ ಹಿಂದಿರುಗು. ಹೋಗಿ ನಿನಗೆ ಮಂಗಳವಾಗಲಿ. ಆಗಬಹುದು ಅಗ್ರಜ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರ ಕವಚದಿಂದ ಕಾಪಾಡಿಕೊಂಡಿರುವಾಗ ನಮಗೆ ಹೋಗಿ ಬೋ ಕುಮಾರ, ಜಯಶೀಲ ಹೋಗಿ ಬೋ. ನೋಡ ಕೊಡುಗೆ ಕೊಡುಗೆ ಬರಲಾರೆ ಈ ಭೂಮಿ ನಾಡಿಗೆ ನಾಡಿಗೆ ಬಿಡುಗೆ ಓಕೆ ಅವನಲ್ಲಿ ಸಂತಾನವನ್ನು ಭಾರತದಲ್ಲಿ ನೋಡ ಕೊಡುಗೆ ಕೊಡುಗೆ ಬರಲಾರೆ ಈ ಭೂಮಿ ನಾಡಿಗೆ ನಾಡಿಗೆ ಬಿಡುಗೆ ಓಕೆ ಅವನಲ್ಲಿ ಸಂತಾನವನ್ನು ಭಾರತದಲ್ಲಿ ಸೋದರ ಭಗವನ ಶಿರವನ್ನು ಕಡಿಯದ ಬಿಡೋಣ. ಅಪ್ಪ ಭಗವನ ಶಿರವನ್ನು ಕಡಿಯದ ಬಿಡ. ನರದಿಗಂತದಲ್ಲಿ ನಡುಗಿದ ವಿಜಯವ, ನರದಿಗಂತದಲ್ಲಿ ನಡುಗಿದ ವಿಜಯವ, ಕೊಡುಗಿದ ಕೊರುಪುಲವ ನಡೆದಿರುವೆ, ಕೊರುಪುಲವ ನಡೆದಿರುವೆ, ತರುಳ ಕೌರವರ ಪರಿಪರಿದಿರದಲ್ಲಿ ತರುಳ ಕೌರವರ ಪರಿಪರಿದಿರದಲ್ಲಿ ನೋಡ ಗುರಿಗೆ ಹೊರಗೆ
ಸುಸ್ವಾಗತ. ಸ್ವಾಗತ ಸುಸ್ವಾಗತ. ನೋಡುತ್ತ ಪ್ರೀತಿಯ ಮಾತಾಡುತ್ತ ನಲ್ಲನೆ ನೋಡುತ್ತ ಪ್ರೀತಿಯ ಮಾತಾಡುತ್ತ ಸೇರೆಯ ಸುಖ ನೀಡುತ್ತ. ಸ್ವಾಗತ 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 ಸ್ವಾಗತ. ಪ್ರೇಮ ಮಂದಿರದ ಕದವು ತೆರೆದಿದೆ ಬಾರೆಯ. ಪ್ರೀತಿ ಮಾತುಗಳ ತೋರಣ ಕಟ್ಟಿದ ನೋಡೆಯ. ಮಂದಿರದ ಕದವು ತೆರೆದಿದೆ ಬಾರೆಯ. ಪ್ರೀತಿ ಮಾತುಗಳ ತೋರಣ ಕಟ್ಟಿದ ನೋಡೆಯ. ನನ್ನ ಆಸೆಗಳ ಹೂವನ್ನು ಹಾಸಿದ ಕಾಣೆಯ. ನನ್ನ ಆಸೆಗಳ ಹೂವನ್ನು ಹಾಸಿದ ಕಾಣೆಯ. ಈಗ ಬಂದು ಈ ಹೆಣ್ಣ ಬೈಕಿ ಪೂರೈಸ್ಯ. ನಲ್ಲನೆ ನೋಡುತ್ತ ಪ್ರೀತಿಯ ಮಾತಾಡುತ್ತ ಸೇರೆಯ ಸುಖ ನೀಡುತ್ತ. ಸ್ವಾಗತ 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 ಸ್ವಾಗತ. ಶೃಂಗಾರದ ಬನದಲ್ಲಿ ಸರಸ ಸಲ್ಲಾಪದಿನಲಿವಾ ಒಲವಿನ ಅಲದೆಯೇ ಕಾದಿದೆ ಬಾ ಮಧುವನಿಗಲು ಭ್ರಮರ ಸ್ವಾಮಿ ಬಾ ಚಲುವೆ ಪರಾಗದ ಹೂವೆ, ಚಲುವೆ ಪರಾಗದ ಹೂವೆ, ಜ್ಯೋತಿಗೆ ಬೆಳಕನು ಚೆಲ್ಲಲು, ಜ್ಯೋತಿಗೆ ಬೆಳಕನು ಚೆಲ್ಲಲು, ಬಾ ಚಲುವೆ ಪರಾಗದ ಹೂವೆ. ಬಾರೆನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದದ್ದು ಬಯೋಗದು. ನಯನ ಕಂಗೊಳಿಸುವ ನವಿಲಾಗರಿಯೇ ನೋಟದಲ್ಲೇ ನನ್ನ ಮನ ಸೆಳೆದ ಕಣ್ಣೋಟಕ್ಕೆ ನಾ ಮನಸೋತಿಯೇನೋ. ಕಣ್ಣೋಟದಲ್ಲೇ ನನ್ನ ಮನ ಸೆಳೆವ ಕಣ್ಣೋಟಕ್ಕೆ ನಾ ಮನಸೋತಿಯೇನೋ. ಹಿರಿಯನ ತಾಪವ ನೀಗಿಸುವಾಗಲೇ ಮನದಲ್ಲಿ ಹಿರಿಯನ ಮನದಲ್ಲಿ ಅನೋದಿನಲ್ಲಿ
ಪರಾಗವತಾರ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಪ್ರೇಮದ ಜ್ಯೋತಿಗೆ ಬೆಳಕನ್ನು ಸ್ವಾಮಿ, ನಾನು ಧ್ಯಾನದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಅದು ನನಗೆ ಈ ದಿನ ದೊರೆಯಿತು ದೇವ. ಉತ್ತರ, ನೀನು ನಿನ್ನ ದೇವರ ದರ್ಶನವನ್ನು ಪಡೆದಿ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ಸುತ್ತೆ ಪಠಿಸು ಹೇಳು. ಸ್ವಾಮಿ, ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನ ಬಳಿ ಇನ್ನೇನು ಉಳಿದೆ ದೇವ. ಉತ್ತರ, ಸ್ವಾಮಿ, ನಿನ್ನ ಹೃದಯದ ಪ್ರೇಮ ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ? ನಾನು ಅದನ್ನು ಬಲ್ಲೆನು ಪ್ರೇಮಿಸಿ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖನಸು ನಾಚಿ ನಿಂತ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೇ ಸುಖ ಸವಿ ಪ್ರೇಮ ಬಣ್ಣದ ಕೋಗಿಲೆ ಮುಖನಸು ನಾಚಿ ನಿಂತ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೇ ಸುಖ ಸವಿ ಪ್ರೇಮ ಬಣ್ಣದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೇ ಸುಖ ಸವಿ ಪ್ರೇಮ ಬಣ್ಣದ ಕೋಗಿಲೆ. ಕಣ್ಣೋಟಕ್ಕೆ ಕನುವು ತಾಯಿಗಿದೆ ನಿನ್ನ ಈ ನೋಟಕ್ಕೆ ಮನವು ಸೋತಿದೆ ಒಳ್ಳೆವ ಕಣ್ಣೋಟಕ್ಕೆ ಕನುವು ತಾಯಿಗಿದೆ ನಿನ್ನ ತೋಳಿಂದ ಬಳಸಲಿ ಪ್ರೇಮ ಮನದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಮನದ ಕೋಗಿಲೆ.
ಪ್ರಸನ್ನಾಗಿ ನನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುನು. ಬಾ ಕುಳಿತುಕೋ. ಪ್ರಾಣೇಶ್ವರ, ಇದೇನಿದು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ದೇವ? ಸುಂದರಿ, ಈ ದಿನ ಮಹಾಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆಹಾರವನ್ನು ನನಗೆ ಸನ್ಮಾನಿಸಲು ಸಮಯವಿಲ್ಲ. ಏನು ಮಾಡಲು ಉತ್ತರ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ ದೇವ? ಉತ್ತರ: ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಬಾರೆನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲಾಗರಿಯೇ ನಯನ ಕಂಗೊಳಿಸುವ ನವಿಲಾಗರಿಯೇ ಕುಣಿತವ ತಾಳಕ್ಕೆ ನಲಿತವ ರಾಗದಿ ಸ್ವರಗೀತೆ ಹಾಡಿ ಮೈ ಮರೆಯುವೆ ಬಾ ಕುಣಿತ ನಲಿತ ರಗವನಗಿಸುವ ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ದ್ರೋಣ ಚಕ್ರವನ್ನು ಭೇದಿಸಲು ಯುಧಿಷ್ಠಿರ ರಾಜನ ಅನುಮತಿಯನ್ನು ಪಡೆದುಕೊಂಡು ಹೊರಟಿರುವನು. ನನ್ನನ್ನು ತಡೆಯಬೇಡ.
ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಉತ್ತರ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಬರ ರಾವಣನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಹಾಗೆ ನಾನು ನಿಮಗೆ ಸಹಾಯಕಳಾಗುವೆನು ಸ್ವಾಮಿ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತದಾನ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಸ್ವಾಮಿ, ಪ್ರಾಣೇಶ್ವರ, ಇದು ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಮ್ಮೆ ಎದೇರಿಸಿ ನೋಡಲೇ ದೇವಾ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಆಹಾ, ಅನ್ನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳಿಂದ ಎದೆಯಿರಿತು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡು. ಕೋಪವೇ ಆನಂದವಾಗಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಾಜ ನೇತ್ರೆ ಉತ ಕೋಪವೇ ಕಾರುಣ್ಯಶೀಲೆ ಕೋಮಲ ಬಾಲೆ ಈಗ ನಾ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಗೀಗ ನಾ ಹೋಗುವೆ. ನೀರಾಜ ನೇತ್ರೆ ಊತ ಕೋಪವೇ ಆನಂದವಾಬಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಾಜ ನೇತ್ರೆ ಊತ ಕೋಪವೇ ನಾರಿಯ ಕೋಪ ತಾಳಿರೆ ರೂಪ. ನಾರಿಯ ಕೋಪ ತಾಳಿರೆ ರೂಪ, ನಾರಿಯ ಕೋಪ ತಾಳಿರೆ ರೂಪ, ನಾರಿಯ ಕೋಪ ತಾಳಿರೆ ರೂಪ. ಸಂತಾನದೋಳೆನ್ನ ಚಾತುರ್ಯ ಸಂತಾನದೋಳೆನ್ನ ಚಾತುರ್ಯ ಬಾಮಿನಿ ಕೋಪ ಸಾಕಿನ ರೂಪ, ಬಾಮಿನಿ ಕೋಪ ಸಾಕಿನ ರೂಪ. ಕಾರುಣ್ಯಶೀಲೆ ಸಂಪನ್ನ ಬೀರೆ, ಕಾರುಣ್ಯಶೀಲೆ ಸಂಪನ್ನ ಬೀರೆ. ವೀರಸತಿ ವೀರಸತಿ ಎಂದೀಗ ರಾರಾಜಿಸೆ, ರಾರಾಜಿಸೆ, ರಾರಾಜಿಸೆ. ನೀರಾಜ ನೇತ್ರೆ ಊತ ಕೋಪವೇ ಆನಂದವಾಗಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಾಜ ನೇತ್ರೆ ಊತ ಕೋಪವೇ. ಅಬ್ಬಬ್ಬಾ, ಒಂದೇ ಉಸಿರಲ್ಲಿ ಎಷ್ಟೊಂದು ಉತ್ತರ? ಪ್ರೇಮದ ಮಾತುಗಳು, ಏನು ಕತೆ? ಇದು ಉಪವಾಸ ಸಮಯವಲ್ಲ ಉತ್ತರ. ಘೋರ ಇದು ಒದಗುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಗೆ ಬಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನ ವಿಧಿಯೇ ಬೇರೆ, ಆಸೆ ಪ್ರಿಯೆ ಗಾನಕೋಗಿಲೆಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ನೀವು ನೋಡಿರುವ ಗಾನಮಯಾದ ಹಾಸ್ಯಮಯಾದ ಒಬ್ಬ ಉತ್ತರೆಯನ್ನು ಮಾತ್ರ ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನಿಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರುವಿರಿ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಆದರೆ ಸಂತೋಷವಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪ ದುಃಖಿಸಿದ್ದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು
ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯ ವೀರಾಂಗನಿಸಿಕೊಳ್ಳುವಳೆ ದೇವ. ತಮ್ಮಿಚ್ಛೆಯಂತಾಗಲಿ, ಹೋಗಿ ಬನ್ನಿ ಸ್ವಾಮಿ. ಆಹಾ, ನಾನು ನೋಡುತ್ತಿರುವುದನೇ ಈಶ್ವರ. ಸೊಣ್ಣದ ಪುತ್ತಳಿಯಲ್ಲಿ ಶಿರಿಸದ ಮಾಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ, ಧನ್ಯೆ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ಸ್ವಾಮಿ, ನೀವು ಎಷ್ಟೇ ಆಗ್ಲಿ ಕ್ಷತ್ರಿಯರತ್ರಲ್ಲವೇ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ ಸ್ವಾಮಿ? ಆದರೆ ನಿನಗಾವ ಗೌರವವಿಲ್ಲವಿತ್ತರ. ಈ ದಿನ ಎಷ್ಟೋ ಜನ ವೀರಮಾತೆಯರು, ವೀರಪತ್ನಿಯರು ತಮ್ಮ ಹೃದಯದ ಕೋಪವನ್ನು, ತಮ್ಮ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗಿರಿಸದೆ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವಾಗ ಗೌರವವಿಲ್ಲವಿತ್ತವರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮುಡಿದಾಗ ಆತನನ್ನು ಆದರದಿಂದ ಸ್ವಾಗತಿಸಿದ ಪತ್ನಿ ಯಾರು? ಪುತ್ರನ ಸಾಹಸವನ್ನು ನೀನು ಕೇಳಿ ಆನಂದ ಭಾಷ್ಪವನ್ನು ಸುರಿಸಿದ ಮಾತೆ ಯಾರು ಸ್ವಾಮಿ? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಅಲ್ಲವೇ ಸ್ವಾಮಿ? ನಿಜ ಪ್ರಿಯೆ. ಸ್ವಾಮಿ ಬಾರ ಪ್ರಿಯತಮ, ಪ್ರಿಯ ಬಾರ ಪ್ರಿಯತಮ, ಚೆನ್ನಾರ ಚೆಲುವ ಬಾರ, ಚೆನ್ನಾಸೆ ಮಗುವ ತೋರ, ಚೆನ್ನಾರ ಚೆಲುವ ಬಾರ, ಚೆನ್ನಾಸೆ ಮಗುವ ತೋರ, ವಿನೋದ ವಿನೋದ ಮನಗಾಮೋದ ಬಾರ ಪ್ರಿಯತಮ. ಹಾಗಾದರೆ ನಿನಗಾವ ಗೌರವವಿಲ್ಲವಿದ್ದವರ? ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದ ಉತ್ತರ, ನನಗೋಸ್ಕರ ಸ್ವಲ್ಪ ಒಳ್ಳೆಯದಿಲ್ಲ ಎಂದು ಹೇಳುವುದು ಉತ್ತರ. ಸ್ವಾಮಿ, ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯೂ ಈ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು ಸ್ವಾಮಿ. ನಿನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗವನ್ನು ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೆ ತ್ರಿಕಾಲಜೇನು ಅಪಜಯ ಕುಮಾರ. ಅಮ್ಮ, ನಿನ್ನ ಆಶೀರ್ವಾದದಿಂದ ನಾನು ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಕುಮಾರ, ಈ ದಿನ ನೀನು ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಅದು ಸತ್ಯವೇ ಕಂದ? ಹೌದು ತಾಯಿ. ನಾನು ಈ ದಿನ ಯುದ್ಧದಲ್ಲಿ ಸುಭದ್ರೆಯು ವೀರಮಾತೆ ಎಂಬುದನ್ನು ನಾನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮಸಾಹಸದಿಂದ ದ್ರೋಣರು ಸ್ತಂಭಿತರಾಗಬಹುದು. ನನ್ನನ್ನು ಅರಸು ತಾಯಿ. ಜಯಶಾಲ ಪುತ್ರ, ತಾಯಿಯ ಪ್ರೇಮ, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ಕಾಪಾಡಲಿ. ಅನುಗ್ರಹ ಜಾನದ ತಾಯಿ, ನಿನ್ನ ಆಶೀರ್ವಾದದ ಮಹಿಮೆಯಿಂದ ನಾನು ದ್ರೋಣ ಚಕ್ರವನ್ನು ಆಟಿದ ಮಣ್ಣಿನ ಕೋಟೆಯಂತೆ ಬೇಯಿಸುವೆನು. ನನಗಿನ್ನೂ ಅಚಪಾಜಿ ಉತ್ತರ. ನಗುನಗುತ್ತಾ ನನ್ನನ್ನು ಕಳಿಸಿಕೊಡಬಲ್ಲೆಯಾ ಅಮ್ಮ? ನೋವೆಂದು ಅರಿಯದ ಈ ನನ್ನ ಮುದ್ದು ಬಲ್ಲಿಗೆಯನ್ನು ನಿನ್ನ ಕೈಲಿ ಬಿಡುವನು. ಈ ಯುದ್ಧದ ಮಹತ್ಪ್ರ ಇದರಲ್ಲಿ
ಒಂದು ವೇಳೆ ನಾನು ಮಹತ್ಯಾಗ ಸ್ವಾಮಿ ಪ್ರಾಣತ್ಯಾಗ ಕುಮಾರ, ಮಾಡಿದರೆ ಅಭದ್ರವನ್ನು ನುಡಿಯಬೇಡ ಕುಮಾರ. ನಿನ್ನಂತ ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ಹೆಚ್ಚಿನ ನೆಂಟಂತೆ. ಕಂದ, ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗು. ಧನ್ಯನೇ ಆದನು. ನಾನಿನ್ನು ಹೊರಡುವೆನು. ಉತ್ತರೆ ಉತ್ತರ ಸ್ವಾಮಿ, ನಾನೇನು ಹೋಗಿ ಬರಲಿ? ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನದಾನಂದವ ನೀಡುವಾರೆ. ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ. ಬಯಸಿದೆ ನಿನ್ನ ತೋಳ ಸೆರೆಯ, ನೀಡದೆ ಏಕೆ ಓಡುವೆ ನೀ? ನಿನ್ನ ತೋಳ ಸೆರೆಯ, ನೀಡದೆ ಏಕೆ ಓಡುವೆ ನೀ? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಕರೆಯೊಳಗೆ, ಸ್ಥಿರವಾಗಿರಲಿ ಕರೆಯೊಳಗೆ. ಮಿಲನದ ತನುಮನ, ಮಿಲನದ ತನುಮನ ಬೆರೆತ ಹಾಗೆ ನನ್ನದು. ಮನದಾಸೆ ನಿನ್ನ ಬಯಸುತ್ತೇವೆ, ಮನದಾಸೆ ನಿನ್ನ ಬಯಸುತ್ತೇವೆ. ರಸಮಯ ನೀಡದೆ, ರಸಮಯ ನೀಡದೆ ಆನಂದವ ನೀಡುವ. ಮನದಾಸೆ ನಿನ್ನ ಬಯಸಿದೆ ನಿನ್ನ ಪ್ರೇಮ ಕುರವ, ನೀಡದೆ ಏಕೆ ಓಡುವ ನೀ? ಬಯಸಿದೆ ನಿನ್ನ ಪ್ರೇಮ ಕುರವ, ನೀಡದೆ ಏಕೆ ಓಡುವ ನೀ? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಕರೆಯೊಳಗೆ, ಸ್ಥಿರವಾಗಿರಲಿ ಕರೆಯೊಳಗೆ. ಮಿಲನದ ತನುಮನ, ಮಿಲನದ ತನುಮನ ಬೆರೆತ ಆದೇನ. ಮನದಾದ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನದಾದ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ. ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ದೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಧ್ವನಿ ಪರ, ಮಹಾಭೀಕರ ಜಯ ಧ್ವನಿ ಪರ. ಸಾಹಸ ಕೃಪಾಳು ಭಯಂಕರ, ಸಾಹಸ ಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ, ಮಹಾರಥಿಕ ಬಹುಪದಾದಿ ಪರಿವೃತ. ಮಹಾಗ್ಲಾರಿ ಭಟ್ಟ ಸಮಕ್ರಾಂತ ವಿಜಯ. ಜಪದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ. ಐತನ ವಹೆಯುತ ದುರ್ಗ ಗಜ ಸಹಿತ, ಅಹಿತನ ವಹೆಯುತ ದುರ್ಗ ಗಜ ಸಹಿತ. ವಿಭವ ಮುದಿತ ತುಹಿನ ರೋಜಿ ಕುಲ ಮಹಾದಿನಿ ಕಿಲ,
ನಿನ್ನ ರೋಸಿ ಕುಲ ಮಹಾದಿನಿಗಿಲ್ಲ ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವಧೂಳಿಕ್ಷಿ ಸೈನ್ಯರವಿ ರಣಭುವಿಯ ಪರಿಯ ವಿಜಯ ವಿಜಯ. ಭಾರತ, ನಿನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸಮಯ ಒದಗಿ ಬಂದಿರುವುದು. ನಿನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸು ಭಾರತ. ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸುವ ನಮ್ಮೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕುರು ಸಾಮ್ರಾಜ್ಯದ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮ. ನಿನ್ನ ಇಷ್ಟವಿದ್ದಂತಾಗಲಿ ಪಾರ್ಥ. ಭಾರತ, ಅಲ್ಲಿ ನೋಡು, ಕೌರವನ ಚದುರಂಗ ಬಲೆ ಸಮೇತರಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ದುರ್ಯೋಧನ ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವನು. ಅವನ ಹಿಂದೆ ಸಿಂಧೂ ರಾಜ್ಯದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವಗಳಲ್ಲಿ ಕುಳಿತಿರುವವರೇ ಕೌರವನ 99 ಮಂದಿ ಸಹೋದರರು. ಅದರಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸನದಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಗಜ್ಜಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ವಂದಿಸು ಪಾರ್ಥ. ಆಗಲೇ ಪರಮಾತ್ಮ. ಭೀಷ್ಮನ್ ಕುರು ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಆಗುವ ಭಾವನೆಗಳನ್ನು ಹೇಳಬಲ್ಲೆಯಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ಪರಮಾತ್ಮ? ಬೇಡ ಮಾಧವ ಹೇಳಿಕೊಂಬೆನು ದೇವ, ಬೇಡ ಮಾಧವ. ಪರಮಾತ್ಮ, ರೂಢಿಯೋಳು ಜನರು ಆಡಿಕೊಂಬರಯ್ಯ. ರೂಢಿಯೋಳು ಜನರು ಆಡಿಕೊಂಬರಯ್ಯ. ಬೇಡ ಮಾಧವ ಹೇಳಿಕೊಂಬೆನು ದೇವ, ಬೇಡ ಮಾಧವ. ಕೃಷ್ಣ ಗುರು ಬಾಂಧವಾರ ಚಿರವ ಕಡಿಯಲಾರೆ. ಪರಮಾತ್ಮ, ಗುರು ಬಾಂಧವಾರ ಚಿರವ ಕಡಿಯಲಾರೆ. ಕರಮ ಮುಗಿವೆ ದೇವ ಮಾತಿಂದೇಗೆ ಬೇಡಿಕೊಂಬೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ದುಷ್ಟ ಶಿಕ್ಷನಾನು ಸೃಷ್ಟಿ ಪಾಲನಾನು, ದುಷ್ಟ ಶಿಕ್ಷನಾನು ಸೃಷ್ಟಿ ಪಾಲನಾನು. ನಿಷ್ಠೆಯಿಂದ ನೀನು ಪಾರ್ಥ, ನಿಷ್ಠೆಯಿಂದ ನೀನು ಕೂಡು ಶರವ ಬೇಗ. ನೋಡು ನೋಡು ಪಾರ್ಥ, ಹಿಡಿತನವಿದೇಗೆ. ನೋಡು ನೋಡು ಪಾರ್ಥ, ಪಾರ್ಥ ಪಾರ್ಥ. ಕರದಿ ಗಾಂಡಿವಿಯ ಧರಿಸಲಾರೆ ದೇವ. ಪರಮಾತ್ಮ, ಕರದಿ ಗಾಂಡಿವಿಯ ಧರಿಸಲಾರೆ ದೇವ. ನರಕವಾದಿಯಾಗಿ ನರಳಲಾರೆ ದೇವ, ಆದಿಯಾಗಿ ನರಳಲಾರೆ ದೇವ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ.
ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಭೇದ ಪರಮಾತ್ಮ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಭೇದ ಮಧ್ಯದಲ್ಲಿ ಮೋದ ಕೈಯದಿರು ಪಾರ್ಥ ನೋಡು ನೋಡು ಪಾರ್ಥ ಹಿಡಿತನವಿದೇಗೆ ನೋಡು ನೋಡು ಪಾರ್ಥ 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 ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ ವಾಸುದೇವ. ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನ್ಯಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಕೈಯಿಂದ ಗಾಂಡಿವು ಕಳಿಸಿತು. ಪರಮಾತ್ಮ, ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಗುರು ಹಿರಿಯರು, ಬಂಧು ಬಾಂಧವರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನ ನಮಲಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ಪರಮಾತ್ಮ. ರಾಜವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು ಪರಮಾತ್ಮ. ಪರಮಾತ್ಮ, ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಪಾರ್ಥ, ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರಿಸುವ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಹಾದಿಯನ್ನು ಹಿಡಿಯಬೇಡ. ಯುದ್ಧವು ಕ್ಷತ್ರಿಯ ಧರ್ಮ, ನೀನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ ಕೃಷ್ಣ. ಪಾರ್ಥ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ. ಪರಮಾತ್ಮ, ಪಾರ್ಥ, ಗುರು ಬಾಂಧವರ ಚಿರಚೇರಿಸನ ವಾಸುದೇವ. ಪಾರ್ಥ, ಗುರು ಬಾಂಧವರ ಚಿರಚೇರಿಸನ ಅಲ್ಪಬೋಧವ ಬಯಸಿ ಪಾತಕಿಯಾದೆ. ಅಲ್ಪಬೋಧವ ಬಯಸಿ ಪಾತಕಿಯಾದೆ. ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಸೆಣಸಾಡನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದ್ದ ಕೈಗಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದ್ದ ಕೈಗಾಲು. ಆ ಪಥವನ ನರಿಯಾದೆ ಪತಿತ ಪವನ ದೇವ. ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಸೆಣಸಾಡನ ಸೆಣಸಾಡನ. ಪರಮಾತ್ಮ, ಗುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರು. ಪೂಜಾರ್ಹಗಳಾದ ಇವರುಗಳ ಮೇಲೆ ಬಾಣವನ್ನು ಹೂಡುವುದೇ ಪರಮಾತ್ಮ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು ಪರಮಾತ್ಮ. ಪರಮಾತ್ಮ, ನನಗೆ ಯುದ್ಧವೂ ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಯಾರನ್ನು ಯಾರು ಒದಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತೆಗೆಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮೃತನಿಗೆ ಜನಿಸಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗುವುದು. ಆಗದುದಕ್ಕೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಏಡಿಯಲ್ಲ ಪರಮಾತ್ಮ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರೋನು. ಪರಮಾತ್ಮ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ ಪರಮಾತ್ಮ. ಪಾರ್ಥ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ಪರೋನ್ಮುಖನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ.
ಶತ್ರುಗಳು ಏಡಿ ಎಂದು ಹೇಳುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ನಿನ್ನ ಈ ಮನೋವಿಕಾಸವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಕರ್ಮಯೋಗಿನ್, ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಆಹಾ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಪರಮಾತ್ಮ? ಪಾರ್ಥ, ನಾನು ನೀನು ಈ ಭೂಮಿಯಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರು. ಅದು ನನಗೆ ನೆನಪಿರುವುದು, ನಿನಗೆ ನೆನಪಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯವ್ಯಾತ್ಮನು, ಪಂಚಭೂತರಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯುಗೆ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಪರಮಾತ್ಮ. ಪಾರ್ಥ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಈ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಈ ಪ್ರಾಣಿಗಳಿಗೆ ಶಕ್ತಿಯನ್ನು ಕೊಡುವೆನು. ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ಧಿಸುವನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು, ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರನು ನಾನು, ಮನುಷ್ಯರಲ್ಲಿರುವ ಪೌರುಷವು ನನ್ನದು. ವೇದಗಳಲ್ಲಿ ಸಾಮವು, ಭೂತಗಳ ಆದಿಕಾರನೂ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಋಷಿಗಳಲ್ಲಿ ಭೃಗುವು, ಪರ್ವತಗಳಲ್ಲಿ ಮೇರುವು ಆಗಿರುವನು ಪಾರ್ಥ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರ ಒಂದಂಶಗಳಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಒರಿಯಿತು. ಹೇ ಈಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ವೀರ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯವನ್ನು ಗಳಿಸಿ ಕೀರ್ತಿಯನ್ನು ಪಡೆಯುವೆ. ಆಹಾ, ಎಂತಹ ಭಯಾನಕ ರೂಪವಿದು! ಈ ಮಾನವನ ಕಣ್ಣುಗಳಿಂದ ನೋಡಲಾರೆನು ಪ್ರಭು, ನೋಡಲಾರೆನು. ಎನ್ಮನವು ಚಂಚಲದ ಕಾಡ್ಗತ್ತಲೆಯಾಗಿ ಬೆಳಕು ನೀನಾಗಿ ಚಿರಚಿತ್ತವಾಯ್ತು ದೇವಾ. ಕಿಂಕರನ ಪರೆಯ ಕರುಣಾಮೂರ್ತಿ, ಕಿಂಕರನ ಪರೆಯ ಕರುಣಾಮೂರ್ತಿ. ಎನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪರೆಯೋ ಜೀವನ ನಿಧಿಯೇ ಪರಮಾತ್ಮ. ಶರಣರ ಪರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ.
ದಾರಿ ಕಾಣದೆ ನೊಂದು ಬಳಲಿದೆ. ಶಂಕು ಗದಾ ಚಕ್ರ ಶೋಭಿತವಾದ ಸ್ವರ್ಣಮಯವಾದ ಶಾಂತಿಯ ಗದೆಗೆ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದೆ ಪರಮಾತ್ಮ, ಜೋಡಿಸಿ ಕರಗಳ ಬೇಡುವೆ ಚರಣದೆ. ಮಾಡು ಕೃಪೆಯನ್ನು ಪಾಮರನೆಂದಳು ಪರಮಾತ್ಮ, ಮಾಡು ಕೃಪೆಯನ್ನು ಪಾಮರನೆಂದಳು. ಕರರೂಪದ ಬೇಗೆಯನ ಸೈನೆ, ಭೀಕರ ರೂಪದ ಬೇಗೆಯನ ಸೈಸೆ. ಶರಣರ ಪರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಪರಮಾತ್ಮ ಪರಮಾತ್ಮ, ನನ್ನ ಕೈಗಳು ಕಂಪಿಸುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಿನ್ನ ಸೌಮ್ಯ ರೂಪವನ್ನು ದಾನ ಮಾಡಿ ನಿನ್ನ ವಿಶ್ವರೂಪವನ್ನು ತೋರಿಸು ಪರಮಾತ್ಮ, ತೋರಿಸು. ಭಯವನ್ನು ಬಿಡು ಪ್ರಾಣಸಖ, ಶಂಕು ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪದಾಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ನಿನ್ನನ್ನು ದಡ ಸೇರಿಸಲು ಕರುಣಾಧಾರಿಯಾಗಿ ನಾನು ನಿಂತಿರುವನು ಪಾರ್ಥ. ಆಗಬಹುದು ಪರಮಾತ್ಮ. 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರು. ನಿನಗಾಗಿ ವೀರೋಧಿ ವೀರರೆಲ್ಲ ಕರ್ಣ, ಭೀಷ್ಮ, ದ್ರೋಣ ಮುಂತಾದವೆಲ್ಲರೂ ಮರಣ ಹೊಂದಿದರು. ಏನಿಲ್ಲಿ ಸಮುದ್ರದಲ್ಲಿ ಅಡಗಿ ಕುಳಿತಿರುವೆಯೋ, ಬಾ ಎದ್ದು ಬಾ. ಸುಮ್ಮರಾಗೋರು ಕಾದರ, ಯುದ್ಧ ಮಾಡೋ ಮೊದಲು ಇಷ್ಟಾಂತಿಯನ್ನು ಪಡೆಯಬೇಕೆಂದು ಕುಳಿತಿದ್ದೇನು. ಯಾವ ಯುದ್ಧ ಬರುವುದು? ಸಿದ್ಧನಾಗು. ಭೀಮಸೇನ, ಶೌರ್ಯದಿಂದ ತೊಡೆಯನ್ನು ತಟ್ಟಿ ಯುದ್ಧ ಮಾಡು. ಕೃಷ್ಣ ಕೃಷ್ಣ, ಧರ್ಮರಾಯ ಅಷ್ಟೇ, ಯುದ್ಧ ನೀನು ಪಟ್ಟಾಭಿಷಕ್ತನಾಗು.
ಸೋಮ ರಾಕ್ಷಸ ರಾಮ Parvati Padaya